ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಫ್ ವರ್ಡ್ಸ್ ಕ್ಯಾನ್ ಕಂಟ್ರೋಲ್ ಯು, ಎವ್ರಿ ಒನ್ ಎಲ್ಸ್ ಕ್ಯಾನ್ ಕಂಟ್ರೋಲ್ ಯು. ಅಂದರೆ ನಮ್ಮ ಸುತ್ತಮುತ್ತ ಇರೋ ಜನ ಮಾತಾಡ್ತಾನೆ ಇರ್ತಾರೆ. ಕೆಲವರು ನಮ್ಮನ್ನು ಹೊಗಳಿ ಮಾತಾಡ್ತಾರೆ, ಕೆಲವರು ನಮ್ಮನ್ನು ಬ್ರೇಕ್ ಮಾಡಿ ಮಾತಾಡ್ತಾರೆ. ಜನ ಮಾತಾಡೋದಂತೂ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಮಾತಾಡಿದ್ರೂ ಅದನ್ನು ನಾವು ಮನ್ಸಿಗೆ ತೊಗೊಂಡು ಎಮೋಷ್ನಲಾಗಿ ರಿಯಾಕ್ಟ್ ಆಗ್ತೀವಲ್ಲ, ಅಲ್ಲಿ ಇರೋದು ರಿಯಲ್ ಪ್ರಾಬ್ಲಮ್. ಈ ಥರ ಎಮೋಷ್ನಲಿ ನಾವು ರಿಯಾಕ್ಟ್ ಆದಾಗ ಅದು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅಂತಂದರೆ ಆ ಹೇಳ್ತಿರೋ ವ್ಯಕ್ತಿ ಕೂಡ ನಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಯಾರು ಏನೇ ಅಂದ್ರೂ ಎಮೋಷ್ನಲಿ ಅದನ್ನು ಮನಸ್ಸಿಗೆ ತೊಗೊಂಡು ನಿಮಗೆ ನೀವು ಎಫೆಕ್ಟ್ ಮಾಡ್ಕೊಳ್ಳೋದನ್ನು ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡ್ರೆ ಯಾರೂ ನಮ್ಮನ್ನು ಯಾವುದೇ ವಿಷಯದಲ್ಲೂ ಯಾವುದೇ ಸಿಚುವೇಷನಲ್ಲೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೆಲ್ಕಮ್ ಟು ಡೇ 45 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಈ ವಾರ ನಾನು ಯಾವುದೇ ರೀತಿಯಾದಂಥ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಂಡಿರಲಿಲ್ಲ. ಸೊ ಇನ್ಸ್ಟೆಂಟಾಗೆ ಸ್ಪಾಂಟೇನಿಯಸ್ಸಾಗೆ ಮನೇಲಿ ಏನೇನು ಅವೈಲೇಬಲ್ ಇದೆಯೋ ಅದನ್ನು ನೋಡಿಕೊಂಡು ನಾನು ಮೀಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಲಂಚ್ಗೆ ನಾನು ಲೆಮನ್ ರೈಸ್ನ ಪ್ರಿಪೇರ್ ಮಾಡಿದ್ದೀನಿ, ಚಿತ್ರಾನ್ನ, ಅದರ ಜೊತೆಗೆ ನನಗೆ ಅಂತ ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಜೊತೆಗೆ ಟೊಮೆಟೊ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ಬೇಗ ಕೆಲಸಕ್ಕೆ ಹೊರಟು ವಾಪಸ್ ಬಂದ ಮೇಲೆ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಏನಾರ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಅವರೆಕಾಯಿ ತೊಗರಿಕಾಯಿ ಇತ್ತು, ಎರಡನ್ನೂ ಬಳಸ್ಕೊಂಡು ನಾನು ಉಪ್ಸಾರು ಅಥವಾ ಸ್ವಲ್ಪ ನೀರನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ಪ್ರಿಪೇರ್ ಮಾಡೋದು ತುಂಬಾ ಈಸಿ. ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಅಥವಾ ಫಸ್ಟ್ ಕಮೆಂಟಲ್ಲಿ ಪ್ರೊವೈಡ್ ಮಾಡ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಬಿಸಿ ಬಿಸಿಯಾಗೆ ಸಾಂಬಾರೇನೋ ಪ್ರಿಪೇರ್ ಆಯಿತು. ಅದಕ್ಕೆ ತುಂಬ ದಿನಗಳಾದಮೇಲೆ ಮುದ್ದೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟೇ ಡಿಫ್ರೆಂಟ್ ಕ್ಯೂಸಿನ್ಸ್ ಡಿಶಸ್ ಹೊಸದು ಬಂದಿದ್ರು ಇದು ನನಗೆ ತುಂಬಾ ಇಷ್ಟ, ನನ್ನ ಫೇವ್ರೆಟ್. ಸೊ ಬೇಗ ಬೇಗ ಡಿನ್ನರ್ನೆಲ್ಲ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನನಗೆ ಅಂತ ಸ್ವಲ್ಪ ಮೀ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಈ ಕಂಪ್ಲೀಟ್ ಚಾಲೆಂಜಲ್ಲಿ ಡೇ 43 ಆ್ಯಂಡ್ 44 ಒಂದು ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಆ್ಯಂಡ್ ಪರ್ಸ್ನಲ್ ಕೆಲಸ ಇರೋದ್ರಿಂದ ನಾನು ಯಾವುದೇ ವ್ಲಾಗ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಡೈರೆಕ್ಟಾಗಿ ಡೇ 45ಇಂದ ಶುರು ಮಾಡ್ಕೊಂಡಿದ್ದೀನಿ. ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಆ್ಯಂಡ್ ಆಲ್ಮೋಸ್ಟ್ ಲಾಸ್ಟ್ ಮಂತ್ ಆಫ್ ದ ಇಯರ್ಗೆ ತಲುಪಿದ್ದೀವಿ. ಆದಷ್ಟು ಈ ಇಯರ್ನ ಪಾಸಿಟಿವ್ ಆ್ಯಂಡ್ ಗುಡ್ ನೋಟ್ ಇಂದ ಎಂಡ್ ಮಾಡೋಣ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.